ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಶಿವಕುಮಾರ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೊಫೆಟದಲ್ಲೇ ಹೋಂಡಾ ಆಕ್ಟಿವಾ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದರಲ್ಲಿನೇ ಹೋಂಡಾ ಆಕ್ಟಿವಾದಲ್ಲೇ ತುಂಬ ಡಿಫ್ರೆನ್ಷನ್ಗಳು ನೋಡ್ಬೋದು ನಾವು. ಸೊ ಹೋಂಡಾ ಆಕ್ಟಿವಾ 125 ಬೇರೆಯೇ ಸಿಗುತ್ತೆ ನಮಗೆ, ಮತ್ತು ಹೋಂಡಾ ಆಕ್ಟಿವಾದಲ್ಲೇ 5G 6G 7G ಏನಿರುತ್ತೆ ಅದು ಬೇರೆ ಸೆಗ್ಮೆಂಟಲ್ಲಿ ಸಿಗ್ತಾ ಹೋಗುತ್ತೆ. ದೆನ್ ಹೋಂಡಾ ಆಕ್ಟಿವಾ ಅಂದರೆ ಜನರಲ್ ಆಗಿ 5G 6G ಬರೋ ಸೆಗ್ಮೆಂಟಲ್ಲಿ ಅದು ಇಂಡಿವಿಜುವಲ್ ಸಪ್ರೇಟಾಗಿ ಬರುತ್ತೆ. ಬಟ್ ನಾವು ನೋಡಿ ತಗೊಳ್ಬೇಕು, ಅದೇ ಸಪ್ರೇಟಾಗಿ ಬರುತ್ತೆ, ಇದೇ ಸಪ್ರೇಟಾಗಿ ಬರುತ್ತೆ. ಸೊ ನಾವು ಅದು ಯಾವ ಥರನಪ್ಪ ನೋಡಿ ತಗೊಳ್ಳೋದು ಅಂದರೆ ಸ್ವಲ್ಪ ಇಂಜಿನ್ ವೈಸಲ್ಲಿ ವೇರಿಯೇಷನ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಹೋಂಡಾ ಆಕ್ಟಿವಾ ಏನಿದೆ ಅಂದರೆ ಅದು ಬಂದ್ಬಿಟ್ಟಿದೆ 110 ಇಲ್ಲ 109cc ನಮಗೆ ಅದು ಇಂಜಿನ್ ಸಿಗುತ್ತೆ. ಮತ್ತು ಇದು ಆಕ್ಟಿವಾ 125 ಏನಿದೆ ಅದು ನಮಗೆ 123.34cc ನಮಗೆ ಇಂಜಿನ್ ಸಿಗ್ತಾ ಹೋಗುತ್ತೆ. ಸೊ ನಾವು ಇವಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಗಾಡಿ ಮೈಲೇಜ್ ಏನಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ಮತ್ತು ಮಾರ್ಕೆಟ್ ರೇಟ್ ಇದೆ, ಆನ್ ರೋಡ್ ಪ್ರೈಸ್ ಏನಿದೆ ಅನ್ನೋದು ನೋಡ್ತಾ ಹೋಗೋಣ. ದೆನ್ ಏನಪ್ಪ ಅಂದರೆ ಇದನ್ನು ಈ ಬೈಕ್ಗಳಲ್ಲಿ ಹೋಯ್ತು ಅಂದರೆ ಈ ಗೇರ್ ಗಾಡಿಗಳಲ್ಲಿ ಹೋದಾಗ ನಾವು ಸ್ಪ್ಲೆಂಡರ್ ಪ್ಲಸ್ಸು ಮತ್ತು ಸೈನು, ಈ ಯಾವುದಿದೆ 100cc ವೆಹಿಕಲ್ಗಳು, ಅದರಲ್ಲಿ ಅವುಗಳೆಲ್ಲ ಯಾವ ಥರ ಲೆಜೆಂಡರಿ ಬೈಕೋ ಅದೇ ಥರನೇ ಈ ಸ್ಕೂಟರ್ಗಳು ಮೊಫೆಟದಲ್ಲಿ ಹೋದಾಗ ಇದುವೇ ಅದೇ ಥರ ಲೆಜೆಂಡರಿ ಬೈಕೇನೆ. ಸೊ ನಮ್ಮ ಕರ್ನಾಟಕ ಅಂತಲ್ಲ, ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಇವಾಗ ನಂಬರ್ 1 ಟ್ರೆಂಡಿಂಗಲ್ಲಿ, ದೆನ್ ಪರ್ಚೇಸಿಂಗಲ್ಲಿ, ದೆನ್ ಜೊತೆಗೆ ಸೇಲಿಂಗ್ಸಲ್ಲಿ ನಂಬರ್ 1 ಇವಾಗ ಇರೋದೇನೆ ಹೋಂಡಾ ಆಕ್ಟಿವಾ. ಮತ್ತು ಅದ್ರದ್ದು ಅಮೌಂಟ್ ವೈಸ್ ನೋಡ್ತಾ ಹೋದ್ರೂ ಅಷ್ಟೇ ಒಂದು ಇದಾಗಿದೆ, ಫ್ರೆಂಡ್ಲಿ ಆಗಿದೆ, ಮತ್ತು ಮಿಡಲ್ ಕ್ಲಾಸ್ಗೆಲ್ಲ ಪರ್ಫೆಕ್ಟ್ ಆಗಿದೆ. ದೆನ್ ಜೊತೆಗೆ ಏನಪ್ಪ ಅಂದರೆ ಅದು ಬಾಡಿ ಸೆಗ್ಮೆಂಟ್ ಎಲ್ಲ ಏನಿದೆ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ ಆಗಿ. ಏನಕ್ಕೋಸ್ಕರ ಅಂದರೆ ನಾವು ಬೇರೆ ವೆಹಿಕಲ್ಗಳೆಲ್ಲ ನೋಡ್ತಾ ಹೋದರೆ ಫೈಬರ್ ಸಿಗ್ತಾ ಹೋಗುತ್ತೆ, ನಮ್ಗೆ ಇದರಲ್ಲಿ ಏನಪ್ಪ ಅಂದರೆ ಮೆಟಲ್ನೇ ಮೇಂಟೈನ್ ಮಾಡ್ತಾ ಬರ್ತಿದ್ರೆ ಇವಾಗ ಬರೋದ್ರಲ್ಲಿ ಕೆಲವು ಫೈಬರ್ ಕೂಡ ಮಿಕ್ಸ್ ಆಗಿದೆ. ಜೊತೆಗೆ ಏನಪ್ಪ ಅಂದರೆ ಪರ್ಫಾರ್ಮೆನ್ಸ್ ಇದು ಮೈಲೇಜು ಜೊತೆಗೆ ಇಂಜಿನ್ ವೈಸು ಸರ್ವಿಸು ಆಲ್ಮೋಸ್ಟ್ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇದನ್ನು ಕೂಡ ನಾನು ಲೆಜೆಂಡರಿ ಬೈಕ್ ಅಂತಲೇ ಹೇಳ್ತಿರೋದು. ಸೊ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಕೈಗೆ ಇಟ್ಕೋ ಬೈಕೆಲ್ಲ ಲೆಜೆಂಡರಿ ಬೈಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಸ್ಪೋರ್ಟ್ಸ್ ಬೈಕ್ ಆ ರೇಂಜ್ಗೆಲ್ಲ ಮಿಡಲ್ ಕ್ಲಾಸವ್ರಿಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ಸೊ ಒಂದು ರೇಂಜ್ಗೆ ಇದನ್ನು ತಗೊಂಡಿದ್ದೆ ನಮ್ಮ ಅಂಬಾರಿ ಅನ್ಕೊಂಡಿರ್ತಾರೆ. ಜೊತೆಗೆ ಏನಪ್ಪ ಅಂದರೆ ಒಳ್ಳೆ ಕಂಫರ್ಟೇಬಲ್ ಆಗೂ ಕೂಡ ಇರುತ್ತೆ. ಸೊ ನಾವು ಇವಾಗ ಆಕ್ಟಿವಾ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಟಿವಾದಲ್ಲಿ 125 ಅಂದ್ರೇನು, ಆಕ್ಟಿವಾ ಅಂದ್ರೇನು, ಎರಡನ್ನೂ ನೋಡ್ಕೊಂಡು ಹೋಗೋಣ ಒಟ್ಟಿಗೆ. ಸೊ ಬನ್ನಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಹೇಳ್ಬೇಕಾದ್ರೆ. ಸೊ ಇವಾಗ ನಾವು ಫಸ್ಟು ಆಕ್ಟಿವಾನೇ ನೋಡ್ಕೊಂಡು ಬಂದುಬಿಡೋಣ. ಸೊ ಹೋಂಡಾ ಆಕ್ಟಿವಾ ಏನಿದೆ ಅದು ಸ್ಟ್ಯಾಂಡರ್ಡ್ ಅಮೌಂಟ್ ಬಂದ್ಬಿಟ್ಟಿದೆ ನಮ್ಗೆ 1,02,000ದಿಂದ ಹಿಡಿದು 1,00,000 ಡ್ಯುಯಲ್ ಎಕ್ಸ್ ಬಂದ್ಬಿಟ್ಟು 1,08,000, ಮತ್ತು ಶೇಮ್ ಅದೇನೆ 1,12,000 ಈ ಥರ ಸಿಗ್ತಾ ಹೋಗುತ್ತೆ. ಜೊತೆಗೆ ನಮ್ಮದು ಅದರದ್ದು ಇದೆಲ್ಲ ಏನಿದೆ ಇಂಜಿನ್ ವೈಸ್ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಹಂಗೇನೆ ಬನ್ನಿ. ಸೊ ಇವಾಗ ನಾವೇನು ನೋಡ್ತಿದ್ದೀವಿ, ಇದು ಬಂದ್ಬಿಟ್ಟಿದ್ದೆ ಹೋಂಡಾ ಆಕ್ಟಿವಾ. ಇದರಲ್ಲಿ ಏನಪ್ಪ ಅಂದರೆ 6 ಕಲರಲ್ಲಿ ನಮಗೆ 6 ವೇರಿಯಂಟ್ ಕಲರ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇದು ಇಂಜಿನ್ ಏನಿದೆ ಅಂತ ನೋಡಿದ್ರೆ 109.51cc ಇದೆ. ಮೈಲೇಜ್ ಆಲ್ಸೋ ಸೇಮು 47-50ವರೆಗೂ ಬರುತ್ತೆ ಆರಾಮಾಗಿ. ಮತ್ತು ವೆಯ್ಟ್ ಬಂದ್ಬಿಟ್ಟಿದೆ 106 kg ಇದೆ. ಸೀಟ್ ಹೈಟ್ ಬಂದ್ಬಿಟ್ಟಿದೆ 764 764 mm ಇದೆ. ಮತ್ತು ಪೆಟ್ರೋಲ್ ಟ್ಯಾಂಕ್ ನಾವೇನು ನೋಡ್ತೀವಿ ಸೇಮ್ ಅದು ಅಷ್ಟೇ 5.3 ಲೀಟರ್ ಇದೆ. ಜೊತೆಗೆ ನಮ್ಮದು ಮ್ಯಾಕ್ಸ್ ಪವರ್ ಏನಿದೆ ಅಂದರೆ 7.88 BHP ಇದೆ. ಸೊ ಅದಕ್ಕೂ ಇದಕ್ಕೂ ಜಾಸ್ತಿ ಏನು ವೇರಿಯೇಷನ್ ಇರೋದಿಲ್ಲ, ಸೇಮೇ ಇರುತ್ತೆ. ಸೊ ಕಲರ್ ವೈಸಲ್ಲಿ ನಾವು ನೋಡ್ತಾ ಹೋಯ್ತು ಅಂದರೆ ಬ್ಲೂವಲ್ಲಿ ಸಿಗುತ್ತೆ, ರೆಡ್ಡಲ್ಲಿ ಸಿಗುತ್ತೆ, ವೈಟಲ್ಲಿ ಸಿಗುತ್ತೆ, ಬ್ಲ್ಯಾಕಲ್ಲೂ ಸಿಗುತ್ತೆ, ಮತ್ತು ಸಿಮೆಂಟ್ ಕಲರಲ್ಲಿ ಒಂದು ಸಿಗುತ್ತೆ. ಜೊತೆಗೆ ಅದರದ್ದು ಡಿಸ್ಪ್ಲೇಸ್ಮೆಂಟ್ ಆಗಲೇ ನಾವು ನೋಡಿ ಮೀನ್ಸ್ ಅದು ಇಂಜಿನು 109.51cc, ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 7.88 BHP ಅಂದರೆ 8,000 RPM, ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 9.5 Nm ಅಂದರೆ 5,500 RPM, ಮತ್ತು ಟಾಪ್ ಸ್ಪೀಡು 85 ಇದು ಟಾಪ್ ಸ್ಪೀಡ್ ಇರೋದು. ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಸೊ ಅದಕ್ಕಿಂತ ಜಾಸ್ತಿ ಎಲ್ಲ ಅಷ್ಟೇ ಹೋಗೋಕ್ಕೆ ಹೋಗ್ಬೇಡಿ, ಆದಷ್ಟು ನಿಧಾನಕ್ಕೆ ಡ್ರೈವ್ ಮಾಡಿ. ಏನು ಕಳ್ಕೊಳ್ಳೋದು ಏನು ಇರೋದಿಲ್ಲ. ಒಂದು 5 ಮಿನಿಟ್ಸ್ ಲೇಟ್ ಆಯಿತು ಅಂದರೆ ಏನು ತೊಂದರೆ ಇಲ್ಲ. ಸೊ ಬೈಕ್ ಡ್ರೈವ್ ಮಾಡಬೇಕಾದ್ರೆ ನಿಧಾನಕ್ಕೆ ಎಚ್ಚರಿಕೆಯಿಂದನೇ ಡ್ರೈವ್ ಮಾಡಿ ಅಂತ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವೆಯ್ಟ್ ಬಂದ್ಬಿಟ್ಟಿದ್ದು 106 ಇದೆ. ಸೊ ಇವೆಲ್ಲ ಮೊಫೆಟೋಗಳಲ್ಲೆಲ್ಲ ನಾವು ಆಲ್ಮೋಸ್ಟ್ ಇಷ್ಟರಲ್ಲೇ ನೋಡ್ಬೋದು 105, 6, 4, ದೆನ್ 10ವರೆಗೂ ಇವು ವೆಯ್ಟ್ ಇರುತ್ತೆ. ಜಾಸ್ತಿ ವೆಯ್ಟ್ ಅನ್ಸೋದಿಲ್ಲ ನಮಗೆ ಯಾವುದರಲ್ಲಿ ಮೊಫೆಟೋಗಳಲ್ಲಿ ಏನು ಬರುತ್ತೆ ಸ್ಕೂಟರ್ಗಳು, ಅವರಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸೋದಿಲ್ಲ. ಒಳ್ಳೆ ಕಂಫರ್ಟಬಲ್ ಇದೆ ಇದು. ವುಮೆನ್ಸು ಇಬ್ರಿಗೂ ಆರಾಮ್ ಕಂಫರ್ಟೇಬಲ್ ಆಗಿದೆ. ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಎಲ್ಲ ಇವುಗಳನ್ನ ಲೇಡೀಸ್ ಗಾಡಿ ಅಂತ ಹೇಳ್ತಿದ್ರು.
ದೆನ್ ಇವಾಗಲಿನ ವರ್ಷನಲ್ಲಿ ಏನಂದರೆ ಕಂಫರ್ಟಬಲ್ ಆಗಿರೋದ್ರಿಂದ ಲೇಡೀಸು ಜೆಂಟ್ಸು ಇಬ್ಬರೂ ಆರಾಮಾಗಿ ಯೂಸ್ ಮಾಡ್ತಾರೆ. ದೆನ್ ಟೌನು ಸಿಟಿ ವೈಸ್ ಆಯಿತು ಅಂದರೆ ಇವು ತುಂಬ ಬೆಟರ್ ಅಂತ ಹೇಳ್ಬೋದು. ನಾವು ಬೈಕ್ಗಳು ಕಂಪೇರ್ ಮಾಡಿದ್ರೆ ಸ್ಕೂಟರ್ಗಳು ಟೌನ್ಗಳಲ್ಲೆಲ್ಲ ತುಂಬ ಬೆಸ್ಟು ಅಂತಲೇ ಹೇಳ್ಬೋದು. ಈ ಸಿಗ್ನಲ್ಲು ಟ್ರಾಫಿಕ್ಗಳೆಲ್ಲ ಇವೇನೇ ಬೆಸ್ಟ್ ಗಾಡಿಗಳು. ಜೊತೆಗೆ ಏನಂದರೆ ಬನ್ನಿ ಹೆಂಗೆ ನೋಡ್ಕೊಂಡು ಹೋಗೋಣ. ಮತ್ತು ಇದ್ರದ್ದು ಇಂಜಿನ್ ಮಾಮೂಲಿ 5 ಇಯರ್ಸ್ ಇರುತ್ತೆ, 36,000 ಕಿಲೋಮೀಟ್ರ್ವರೆಗೂ ನಮಗೆ ಇದು ಕೊಟ್ಟಿರ್ತಾರೆ, ಇಂಜಿನ್ ವ್ಯಾರಂಟಿ ಕೊಟ್ಟಿರ್ತಾರೆ. ಸೊ ಫಸ್ಟ್ ಸರ್ವಿಸಲ್ಲಿ ಏನಂದರೆ 750ರಿಂದ 1000ವರೆಗೂ, ಇಲ್ಲಾಂದರೆ 30 ಡೇಸ್ ಒಳಗಡೆ ಮುಗಿಸ್ಬೇಕು ಫಸ್ಟ್ ಸರ್ವಿಸ. ಸೆಕೆಂಡ್ ಸರ್ವಿಸಲ್ಲಿ 5,500ರಿಂದ 6,000 ಕಿಲೋಮೀಟರ್, ಅಂದರೆ ಅವಾಗ ಆಲ್ರೆಡಿ 1000 ಏನು ಉಳಿಸುತ್ತೆ ಪ್ಲಸ್ ಅದು ಇನ್ಕ್ಲೂಡಿಂಗು, ಇಲ್ಲಾಂದರೆ 180 ಡೇಸ್ ಒಳಗಡೆ ಮುಗಿಸ್ಕೋಬೇಕು. ಥರ್ಡ್ ಸರ್ವಿಸ್ ಬಂದ್ಬಿಟ್ಟು 11,500ರಿಂದ 12,000ವರೆಗೂ ಇಷ್ಟರ ಒಳಗಡೆ ಮುಗಿಸ್ಕೋಬೇಕು. ಇವ್ರು ಕೊಟ್ಟಿರೋದೇ ನಮಗೆ 3 ಸರ್ವಿಸ್ ಅಷ್ಟೇ. ಸೊ ನಾವು ಬೇರೆ ವೆಹಿಕಲ್ಗಳಲ್ಲೆಲ್ಲ ಆಲ್ಮೋಸ್ಟ್ 4 ಸರ್ವಿಸ್ವರೆಗೂ ನೋಡ್ತೀವಿ. ಇವ್ರು ಏನಿಗೆ ಗೊತ್ತಿಲ್ಲ, ಬರೀ 3 ಸರ್ವಿಸ್ ಅಷ್ಟೇ ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ. ಫ್ರೀ ಸರ್ವಿಸಲ್ಲಿ ಬರೀ ಆಯಿಲ್ ಚಾರ್ಜಸ್ ಮಾತ್ರ ಮಾಡ್ತಾರೆ, ಮಿಕ್ಕದ್ದು ಲೇಬರ್ ಚಾರ್ಜ್ ಎಲ್ಲ ಫ್ರೀ ಇರುತ್ತೆ. ಸೊ ವಾಟರ್ ಸರ್ವಿಸ್ ಎಲ್ಲ ಫ್ರೀನೇ ಇರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ ಹಂಗೇನೆ. ಸೊ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ನೋಡ್ಬೋದು, ಮತ್ತು ಬೇಸಿಕ್ ಡಿಸ್ಪ್ಲೇ ಕೂಡ ನೋಡ್ಬೋದು. ಮತ್ತು ಅಷ್ಟೇ, ಜನರಲಾಗಿ ಇನ್ನೇನು ಕೊಟ್ಟಿಲ್ಲ ಇದರಲ್ಲಿ, ಅಷ್ಟೇ ಕೊಟ್ಟಿರೋದು. ಜೊತೆಗೆ ಇದು ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟದೆ ಅಷ್ಟೇ 5.3ನೇ ಇದೆ. ಸೊ ನೆಕ್ಸ್ಟ್ ನಾವು ಯಾವುದನ್ನು ನೋಡೋಣ ಅಂದರೆ ಮಾಮೂಲಿ 125 ನೋಡೋಣ, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡ್ಕೊಳ್ಳೋಣ. ಅದು DLX ಬಂದ್ಬಿಟ್ಟದೆ 1,13,990ರಿಂದ ಸಮಥಿಂಗ್ 14,000-15,000ವರೆಗೂ ಆಗುತ್ತೆ. ಸೊ ಅಡಿಷ್ನಲ್ ಏನಾರು ಆಗ್ತು ಅಂದರೆ 14,000-15,000 ಆರಾಮಾಗಿ ಆಗುತ್ತೆ. ಸೊ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಆಮೇಲೆ ನಾನು ಹೇಳಿರೋ ಅಮೌಂಟ್ ಇಟ್ಕೊಂಡು ಹೋಗ್ಬಿಟ್ಟು ಶೋರೂಮಲ್ಲಿ ಈ ರೇಟ್ ಹೇಳಿದ್ದಾರೆ ನನಗೆ ಕೊಡಿ ಅಂದ್ಬಿಟ್ಟು ಜಗಳಕ್ಕೆ ಬಿದ್ದುಬಿಟ್ಟಿರ. ಯಾಕೆಂದರೆ ಅದು ರಿಜಿಸ್ಟ್ರೇಷನ್ ಹೋಗ್ತಿದ್ದಂಗೆ ವೇರಿಯೇಷನ್ ಆಗುತ್ತೆ, ಅಲ್ಲಿಗೂ ಇಲ್ಲಿಗೂ 2,000-3,000 ವೇರಿಯೇಷನ್ ಇರುತ್ತೆ. ನೋಡ್ಕೊಂಡೇ ಒಂದು ಸ್ವಲ್ಪ ಇದು ಮಾಡಿ, ರಿಜಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ಕಡೆ ರೇಟು. ಅಂದರೆ ಜಾಸ್ತಿ ಏನು ಆಗೋಲ್ಲ, 1,000, 2,000 ಇಲ್ಲ 3,000 ಸಮಥಿಂಗ್ ಒಳಗಡೆ ಇಷ್ಟರಲ್ಲೇ ಆಗೋದು. ಜಾಸ್ತಿ ಏನಂದರೆ ಪ್ರೆಸೆಂಟ್ ಇರೋ ರೇಟ್ಗೂ ಬೇರೆ ರಿಜಿಸ್ಟ್ರೇಷನ್ಗೂ 3,000 ವೇರಿಯೇಷನ್ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಸೊ ನಾನು ಹೇಳಿರೋದನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ದೆ, ಇವರು ಇಷ್ಟು ಹೇಳಿದ್ದಾರೆ ಇಷ್ಟಕ್ಕೆ ಕೊಡಿ ಅಂದ್ಬಿಟ್ಟು ಜಗಳಕ್ಕೆಲ್ಲ ಬಿದ್ದುಬಿಟ್ಟಿರೋ ವಿಡಿಯೋ ತೋರಿಸ್ಕೊಂಡು. ಆಮೇಲೆ ನಿಮ್ಮ ಜೊತೆಗೆ ನನಗೂ ಬೈದು ಬಿಡ್ತಾರೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಾಡ್ಕೋಬೇಡಿ, ಕನ್ಫ್ಯೂಸು ಮಾಡ್ಕೋಬೇಡಿ. ತಗೊಳ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿಬಿಟ್ಟಿದೆ ಅಮೌಂಟು ಇಲ್ಲಿಗೂ ಅಲ್ಲಿಗೂ ಎಷ್ಟಿದೆ ಏನು ಅಂತ ನೋಡ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಅಮೌಂಟ್ ಎಷ್ಟಿದೆ ಅನ್ನೋದು ಪ್ರೆಸೆಂಟ್ ಕನ್ಫರ್ಮ್ ಮಾಡ್ಕೊಂಡು ಅಲ್ಲೇ ತಗೊಳ್ಳಿ ಬೆಟರು ಅಂತ ಹೇಳ್ತೀನಿ. ಯಾಕೆಂದರೆ ಸರ್ವಿಸ್ಗೆಲ್ಲ ಈಸಿಯಾಗಿರುತ್ತೆ. ಓಕೆ, ನೋಡ್ತಾ ಹೋಗೋಣ. ನೆಕ್ಸ್ಟು DLX ಏನಿದೆ ಇದು 125 ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಸೇಮು 6 ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟಿದೆ ಒಂದು ಸ್ವಲ್ಪ ಡ್ರಮ್ ಬ್ಲ್ಯಾಕ್ ಸಿಗುತ್ತೆ, ಮತ್ತು ಬ್ಲ್ಯಾಕಲ್ಲಿ ಸಿಗುತ್ತೆ, ಮತ್ತು ಇದರಲ್ಲಿ ಪಿಂಕಲ್ಲಿ ಒಂದು ಸಿಗುತ್ತೆ, ಮತ್ತು ಸಿಮೆಂಟ್ ಕಲರು, ವೈಟ್ ಕಲರ್. ಇಷ್ಟರಲ್ಲಿ ನಮ್ಮ ನೋಡ್ಬೋದು ಕಲರ್ ವೈಸ್ ಹೋದಾಗ. ಸೊ ಬ್ಲೂ ಇವೆಲ್ಲ ಕಮ್ಮಿ ಇದೆ. ಇಂಜಿನ್ ಕೆಪಾಸಿಟಿ ನೋಡ್ತಾ ಹೋದ್ರೆ 123 cc. ಸೊ ಇದರಲ್ಲಿ ಏನಪ್ಪ ಅಂದರೆ 123.93 cc ಇರುತ್ತೆ. ಮತ್ತು ಪೆಟ್ರೋಲ್ ವೈಸ್ ನೋಡ್ತಾ ಹೋದ್ರೆ 47ಇಂದ 50 ಅಂತ ಹೇಳಿದರೆ ಆರಾಮಾಗಿ ಬರುತ್ತೆ ಹೇಳ್ಬೋದು. ಕೇಳಿದ್ದೀನಿ ನನಗೆ ಗೊತ್ತಿರೋ ಹಾಗೆಯೇ, ಹಂಗಾಗಿ ಹೇಳ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಜೊತೆಗೆ ಅದ್ರದ್ದು ಹೈಟ್ ವೈಸ್ ಎಲ್ಲ ಆಲ್ಮೋಸ್ಟ್ ಸೇಮೇ ಇದೆ ಆ ಬೈಕ್ ಈ ಬೈಕೂ. ಸೊ 765 mm ಇದೆ. ವೆಯ್ಟ್ ಬಂದರೆ 107 kg ಇದೆ, 1 kg ಜಾಸ್ತಿ ಇದೆ. ಮತ್ತು ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟಿದೆ 5.3 ಸೇಮೇ ಇರೋದು ಪೆಟ್ರೋಲು. ಸೊ ಮೊಫೆಟೋದಲ್ಲೆಲ್ಲ ಇಷ್ಟೇ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಇದನ್ನ ಫಸ್ಟ್ ಟೈಮ್ ಗೊತ್ತಿಲ್ಲದೇ ತಗೊಂಡವ್ರು ಏನು ಗುರಿದು ಯಾವುದೋ ಒಂದು ಚಿಕ್ಕ ಗಾಡಿ ಕೊಟ್ಟಿದ್ದಾನೆ ಪೆಟ್ರೋಲ್ ಇಷ್ಟೇನಾ ಅನಿಸ್ಬಿಡುತ್ತೆ. ಸೊ ಅದ್ರ ಕೆಪಾಸಿಟಿ ಅಷ್ಟೇ ಇರೋದು, ಆರಾಮಾಗಿ ಅದರಲ್ಲೇ ನಾವು 200ಇಂದ 250 ಕಿಲೋಮೀಟ್ರ್ವರೆಗೂ ಡ್ರೈವ್ ಮಾಡ್ಬೋದು. ಸೊ ಆಫ್ಟರ್ ಬೇಕಾದ್ರೆ ರೀಚಾರ್ಜ್ ಮಾಡಿಸೋಣ, ಮೀನ್ಸ್ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ. ನೋಡ್ತಾ ಹೋಗೋಣ. ಹಂಗೇನೆ ಮ್ಯಾಕ್ಸ್ ಪವರ್ ಬಂದ್ಬಿಡುತ್ತೆ 8.3 bhp ಬರುತ್ತೆ. ದೆನ್ ಜೊತೆಗೆ ಇನ್ನೇನಿದೆ ಫ್ಯೂಚರ್ ಇದರಲ್ಲಿ ಅಂದರೆ 8.3 bhp ಅಂದರೆ 6,500 RPM, ಮತ್ತು ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 10.5 Nm, 5,600 RPM. ಸೊ ಸ್ವಲ್ಪ ಇದು ಜಾಸ್ತಿ ಇದೆ ಮ್ಯಾಕ್ಸ್ ಟಾರ್ಕು. ಮತ್ತು ಸ್ಪೀಡ್ ಬಂದ್ಬಿಟ್ಟು ಟಾಪ್ ಸ್ಪೀಡು 90 ಹೋಗುತ್ತೆ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದು 5 ಸ್ಪೀಡ್ ಜಾಸ್ತಿ ಹೋಗ್ಬೋದು. ಸೊ ಸ್ಪೀಡ್ ಏನು ಜಾಸ್ತಿ ಹೋಗಬೇಡಿ, ಆದಷ್ಟು ಒಂದು 65-70 ಮೇಂಟೈನ್ ಮಾಡ್ಕೊಂಡು ಆದಷ್ಟು ನಿಧಾನಕ್ಕೆ ಓಡಾಡಿಸಿ. ಜಾಸ್ತಿ ಬೇಗ ಹೋದರೆ ಅತಿ ಬೇಗ ತಿಥಿ ಬೇಗ ಆಗುತ್ತೆ. ಸೊ ಅವೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಸೇಫ್ ಡ್ರೈವ್ ಮಾಡಿ. ಇದೇನು ಜೊತೆಗೆ ಇದು CBS ಆಗಿರುತ್ತೆ, ಬ್ರೇಕ್ ಸಿಸ್ಟಮ್ ಬಂದ್ಬಿಟ್ಟಿದೆ. ಮತ್ತು ಇದರಲ್ಲಿ ಬೇರೆ ಏನು ಅಡಿಷ್ನಲ್ ಎಕ್ಸ್ಟ್ರಾ ಏನು ಇರೋದಿಲ್ಲ. ಸೀಟ್ ಹೈಟ್ ಆಲ್ರೆಡಿ ನಾವು ನೋಡಾಯಿತು 765 mm, ಇದೂ ಸೇಮ್ ಇದೆ. ಅದ್ರ ಸೀಟ್ ಏನಿದೆ ಇದು ಅಷ್ಟೇ ಇದೆ. ಇದು 5 year ಸ್ಟ್ಯಾಂಡರ್ಡ್ ವ್ಯಾರಂಟಿ ಕೊಟ್ಟಿರ್ತಾನೆ. ಜೊತೆಗೆ 36,000 ಕಿಲೋಮೀಟ್ರ್ ಇಲ್ಲ ಅಂದರೆ
ಸೊ ಇದರಲ್ಲೂ ಸರ್ವಿಸ್ ಬಂದ್ಬಿಟ್ಟು 7,500ರಿಂದ 1,000ವರೆಗೂ 30 ಡೇಸ್ ಒಳಗಡೆ ಫಸ್ಟ್ ಸರ್ವಿಸ್. ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 5,500ರಿಂದ 6,000 ಕಿಲೋಮೀಟ್ರಿಂದ 180 ಡೇಸ್ ಒಳಗಡೆ 165 ಡೇಸ್ ಟು 180 ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಕೋಬೇಕು. ಥರ್ಡ್ ಸರ್ವಿಸ್ ಬಂದ್ಬಿಟ್ಟು 11,500ರಿಂದ 12,000, ಅದು 350ಇಂದ 365 ಡೇಸ್ ಅಂದರೆ 1 ಇಯರ್ವರೆಗೂ ಎಳ್ಕೊ ಹೋಗ್ಬೋದು ಅಂತ ಹೇಳಿದ್ದೀನಿ. ಮತ್ತು ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ಅಲ್ಲಿವರೆಗೆ ಏನು ಎಳ್ಕೊಂಡು ಹೋಗ್ಬೇಡಿ. ಸೊ ಇಂಜಿನ್ ವೈಸ್ ಸರ್ವಿಸ್ ಮಾಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಆದಷ್ಟು ಬೇಗನೆ ಮಾಡಿಸ್ಕೊಳ್ಳಿ, ಯಾಕೆಂದರೆ ನಿಮ್ಮ ಇಂಜಿನ್ಗಳು ತುಂಬ ಸೇಫಾಗಿರುತ್ತೆ, ನಿಮ್ಮ ಬೈಕ್ ಇಂಜಿನ್ಗಳು. ಸೊ ಹಂಗಾಗಿ ಜಾಸ್ತಿ ಡಿಲೇನೂ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಏನಂದರೆ ಅವಾಗ ಕ್ಲೀನಾಗಿ ಸರ್ವಿಸ್ ಮಾಡ್ಕೊಳ್ಳಿ. ಅದು ಸರ್ವಿಸ್ ಮೇಲೆ ಬೈಕು ಲೈಫು ಯಾವ ಥರ ಇರಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಇದರಲ್ಲಿ ನಾವೇನಪ್ಪ ಅಂದರೆ ಮ್ಯಾನ್ಯುವಲಿ ಡಿಸ್ಪ್ಲೇ ಮತ್ತು ಡಿಜಿಟಲ್ ಡಿಸ್ಪ್ಲೇ 2 ಟೈಪ್ಸಲ್ಲೆಲ್ಲ ನೋಡ್ತಾ ಹೋಗ್ಬೋದು. ಸೊ ಮ್ಯಾನ್ಯುವಲಿ ಡಿಸ್ಪ್ಲೇ ಅಂದರೆ ನಾವು ಮಾಮೂಲಿ ಜನರಲಾಗಿ ಗೊತ್ತಿರೋದು ಮೀಟರು ನಂಬರಲ್ಲಿ ಇರುತ್ತೆ, ದೆನ್ ಪೆಟ್ರೋಲ್ ಮತ್ತು ಇಂಡಿಕೇಷನ್ ಏನಿರುತ್ತೆ ಅದನ್ನು ಕೊಟ್ಟಿರ್ತಾನೆ ಅಷ್ಟೇ. ಡಿಜಿಟಲ್ ಡಿಸ್ಪ್ಲೇ ಅಂದರೆ ನಮ್ಮದು ಫೋನ್ ಡಿಸ್ಪ್ಲೇ ಏನು ಬರುತ್ತೆ ಅದೇ ಥರ ಫುಲ್ಲು ಡಿಜಿಟಲಿ ಆಗಿರುತ್ತೆ. ಸೊ ಅದರಲ್ಲಿ ಇವಾಗ ಏನು ಅಪ್ಗ್ರೇಡ್ ವರ್ಷನಲ್ಲೆಲ್ಲ ಇವಾಗ ನ್ಯಾವಿಗೇಷನ್ ಏನು ಚೇಂಜ್ ಮಾಡ್ತಿದ್ದಾರೆ ಅದರಲ್ಲಿ ನಮಗೆ ಬ್ಲೂಟೂತ್ ಆಪ್ಷನ್ನು ವಿತ್ ಮ್ಯಾಪ್ ರೂಟಿಂಗ್ ಆಪ್ಷನ್ ಎಲ್ಲ ಇರುತ್ತೆ. ನ್ಯಾವಿಗೇಷನ್ ಅಪ್ಡೇಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾವು ಫೋನ್ ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೆ ನಮ್ಮ ಬರೋ ಮೆಸೇಜಸ್ ಕಾಲ್ಸ್ ಎಲ್ಲನೂ ಚೆಕ್ ಮಾಡ್ಕೊಳ್ಬೋದು. ಸೊ ಅವನ್ನ ಇಯರ್ಲಿ ತುಂಬ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ LED ಏನಿದೆ LED ಲೈಟು ಅಷ್ಟೇ ತುಂಬ ಡಿಸೈನಾಗಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಇವೆಲ್ಲ ಅಮೌಂಟ್ ವೈಸ್ ಹೋದಾಗ ಇದಕ್ಕೂ ಒಂದು 6,000 7,000 ವೇರಿಯೇಷನ್ ಇರುತ್ತೆ. ಬೆಟರ್ ಅಂದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ಬೆಟರ್ ಇರುತ್ತೆ ಅದಕ್ಕಿಂತ, ಯಾಕೆಂದರೆ ಇದು CC ಇಂಜಿನ್ ಏನಿರುತ್ತೆ ಇಂಜಿನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆರಾಮಾಗಿ ಕಂಫರ್ಟಬಲಿ ಬೈಕ್ಗಳಿಗೆ ಟಕ್ಕರ್ ಕೊಡ್ಬೋದು. ಅದರಲ್ಲೂ ಏನಿಲ್ಲ ಹೋಂಡಾ ಆಕ್ಟಿವಾ ಏನಿತ್ತು ಓಲ್ಡ್ ವರ್ಷನ್ ಅದರಲ್ಲೂ ಆರಾಮಾಗಿ ಟಕ್ಕರ್ ಕೊಡ್ಬೋದು. ಬಟ್ ಅದು ಇಂಜಿನ್ ವೈಸ್ ಆಯಿತು ಅಂದರೆ 109 ಇರುತ್ತೆ, ಇದು 123 ಇರುತ್ತೆ. ಸೊ 13% ಜಾಸ್ತಿ ಇರೋದ್ರಿಂದ ಇದು ತಗೊಳ್ಳೋದು ಬೆಟರು ಅಂತ ಹೇಳ್ತೀನಿ. ಮತ್ತು ಇದು ಬೈಕ್ ಏನಿದೆ ಅಂದರೆ ಡಿಸೈನಿಂಗ್ ಬಂದ್ಬಿಟ್ಟಿದೆ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಒಂದು ಸ್ವಲ್ಪ ಮುಂದೆಗಡೆ ಕುತ್ಕೊ ಓಡಿಸ್ತಿದ್ದೀವಿ ಅನ್ನೋ ಫೀಲ್ ಅಂದ್ಬಿಟ್ರೆ ಬೇರೆಲ್ಲ ಓಕೆನೇನೆ. ಬಟ್ ಅದ್ರ ಜೊತೆಗೆ ಏನಂದರೆ ಇದರಲ್ಲಿ ಮೆಟಲಿಕ್ ಬಾಡಿ ಇದೆ, ಅದೊಂದು ಖುಷಿ ಪಡ್ಬೋದು. ಬೇರೆಯವರೆಲ್ಲ ಫೈಬರ್ ಹಾಕ್ಬಿಟ್ಟಿದ್ದೀನಿ ಬಜೆಟ್ ಕಡಿಮೆ ಮಾಡೋದಕ್ಕೋಸ್ಕರ. ಅಂದರೆ ಇವಾಗ ಮಾರ್ಕೆಟಲ್ಲಿ ಸೇಲ್ ಆಗಬೇಕು ಅಂದರೆ ಬಜೆಟನ್ನು ಮೇಯ್ನಾಗಿ ಮಿಡಲ್ ಕ್ಲಾಸ್ ಚೆಕ್ ಮಾಡ್ತಾರೆ. ಸೊ ಬಜೆಟ್ಟು ಜಾಸ್ತಿ ಆಗುತ್ತೆ ಯಾವ್ದು ಹಾಕಿದ್ರೆ ಮೆಟಲ್ ಹಾಕಿದಾಗ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಹಂಗಾಗಿ ಫೈಬರಿಂಗಲ್ಲೇ ಯೂಸ್ ಮಾಡ್ತಾರೆ. ಜೊತೆಗೆ ಏನಂದರೆ ಒಂದು ಸ್ವಲ್ಪ ಕ್ವಾಲಿಟಿ ಇರೋ ಫೈಬರ್ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಆಕ್ಟಿವಾ ಏನಪ್ಪ ಅಂದರೆ ರಫ್ ಆ್ಯಂಡ್ ಟಫ್ ಯೂಸ್ಗೆಲ್ಲ ಮಸ್ತು ಗಾಡಿಗಳು. ಸೊ ಅವಾಗೆಲ್ಲ ಏನು 100 ಯಾವುದೋ XL 100 ಇವಾಗ ಏನಿದೆ ಅದು TVS XL ಸೂಪರ್ ಅಂತಿತ್ತು, ಅದು ಹೆವಿ ಡ್ಯೂಟಿ ಅಂತ ಕರೀತಿದ್ರು. ಅದೇ ಥರ ಇದನ್ನು ಆರಾಮಾಗಿ ಹೆವಿ ಡ್ಯೂಟಿಗೆಲ್ಲ ಹಾಕೊಂಡು ಬಡಿಬೋದು. ಇದನ್ನು ಬಿಟ್ಟರೆ ನೆಕ್ಸ್ಟು ಜುಪಿಟರು ಒಂದು ರೇಂಜ್ಗೆ ತಡ್ಕೊಳುತ್ತೆ ಹೊರತುಗಳನ್ನ. ಜೊತೆಗೆ ಆಕ್ಸಸ್ಸು ಕೂಡ ಆಲ್ಮೋಸ್ಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸು ರಫ್ ಆ್ಯಂಡ್ ಟಫ್ ಯೂಸ್ಗೆಲ್ಲ. ಸೊ ಇದು ರೈಟ್ ವೈಸ್ ಎಲ್ಲ ಹೋದ್ರೂ ಅಷ್ಟೇ ಚೆನ್ನಾಗಿದೆ. ಇವಾಗ ಪ್ರೆಸೆಂಟಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟಿಂಗಲ್ಲಿ ಇದೇನೇ ನಂಬರ್ 1 ರನ್ ಆಗ್ತಿರೋದು ಮೊಫೆಟೋ ವೆಹಿಕಲ್ಗಳಲ್ಲಿ. ಸೊ ಏನಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಗಾಡಿ ಸ್ಟ್ರಾಂಗ್ ಇದೆ, ಮೆಟಲ್ ಯೂಸ್ ಮಾಡಿರೋದ್ರಿಂದ ಲೈಕ್ ಮಾಡ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ ಇದು ಇತಿಹಾಸ ತುಂಬ ಇದೆ, 25 ಇಯರ್ಸ್ ಆ್ಯನಿವರ್ಸರಿ ಬೇರೆ ಕಂಪ್ಲೀಟ್ ಮಾಡ್ಕೊಂಡಿದ್ದು ರೀಸೆಂಟಾಗಿ. ಹಂಗಾಗಿ ಜನರುಗಳಿಗೆ ಏನಪ್ಪ ಅಂದರೆ ತುಂಬ ಹೋಪ್ ಇದೆ, ಇದು ಲಾಂಗ್ ಲೈಫಿಂದ ಇರೋದ್ರಿಂದ, ಜೊತೆಗೆ ಜನಗಳ ಜೀವನದಲ್ಲಿ ಬರ್ತಿರೋದ್ರಿಂದ. ಸೊ ಜನರಲ್ಲಾಗಿ ಸ್ಕೂಟರ್ಗಳು ಅಂತ ಬಂದಾಗ ಬಾಯಿಗೆ ಬರೋದೇನೆ ಇದು ಆಕ್ಟಿವಾ, ಆಕ್ಸಸ್ಸು, ಜುಪಿಟರ್ ಇವೆಲ್ಲ ಬಾಯಿಗೆ ಬಂದುಬಿಡ್ತವೆ. ಬೈಕ್ಗಳು ಅಂತ ಬಂದಾಗ ನಮ್ಗೆ 100cc ಸೆಗ್ಮೆಂಟಲ್ಲಿ CD 100, ಪ್ಲಾಟಿನಾ ಮತ್ತು ಇದು ಸ್ಪ್ಲೆಂಡರ್ ಪ್ಲಸ್ ಏನಿದೆ ಸ್ಪ್ಲೆಂಡರ್ ಪ್ಲಸ್ಸು, ಸೈನು ಇವೆಲ್ಲ ನಮಗೆ ಜನರಲಾಗಿ ಬಾಯಿಗೆ ಬರುವಂಥವು. ಮತ್ತು ಬಡವ್ರಿಗೆ ತುಂಬ ಬೆಲೆಯಲ್ಲಿ ಒಂದು ರೇಂಜಿಗೆ ಮೇಂಟೈನ್ ಆಗಿ ಸಿಗುವಂಥ ಬೈಕ್ಗಳಾಗಿರುತ್ತೆ. ಸೊ ಹಂಗಾಗಿ ಪರ್ಚೇಸಿಂಗ್ ಕೂಡ ನಾವು ಜಾಸ್ತಿ ಇದನ್ನೇ ಚಾಯ್ಸ್ ಮಾಡ್ಕೊಳ್ತೀವಿ, ಏಕೆಂದರೆ ಮೈಲೇಜ್ ಇಂಪಾರ್ಟೆಂಟ್ ಆಗಿರುತ್ತೆ, ಸರ್ವಿಸ್ ಚಾರ್ಜ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ದೆನ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮದು ಈ ಅಸೆಸರಿ ಏನಿರುತ್ತೆ ರೀಪ್ಲೇಸಿಂಗ್ ಯಾವುದೋ ಇವಾಗ ಹೋಯ್ತು ಅಂದಾಗ ರೀಪ್ಲೇಸ್ ಮಾಡಿಸ್ಬೇಕಂದ್ರೂ ಜಾಸ್ತಿ ಕಾಸ್ಟ್ಲಿ ಇರೋದು, ತುಂಬ ರಿಸ್ಕ್ ಆಗುತ್ತೆ. ಹಂಗಾಗಿ ಇದು ಬೆಟರು. ಮತ್ತು ರಫ್ ಆ್ಯಂಡ್ ಟಫ್ ಲಾಂಗ್ ಜರ್ನಿ ಮತ್ತು ಈ ಫೀಲ್ಡ್ ವರ್ಕು, ದೆನ್ ಈ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ವರ್ಕ್ಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಗಾಡಿಗಳು. ಆಕ್ಟಿವಾನು ಬೆಸ್ಟು ಅಂತ ಹೇಳ್ಬೋದು, ಒಳ್ಳೆ ಕಂಫರ್ಟ್ ಇರುತ್ತೆ, ಯಾಕೆಂದರೆ ಮುಂದೆಗಡೆ ಎಲ್ಲ ಸ್ಪೇಸ್ ಇರೋದ್ರಿಂದ ಬ್ಯಾಗು ಲಗೇಜ್ ಎಲ್ಲ ಆರಾಮಾಗಿ ಹಾಕ್ಬೋದು. ಬಟ್ ಇನ್ನೊಂದೇನಪ್ಪ ಅಂದರೆ ಸ್ಕೂಟಿಗಳು ಬೆಟರ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಎಕ್ಸ್ಟ್ರಾ ಸ್ಪೇಸ್ ಒಂದು ಕೊಟ್ಟಿರ್ತಾರೆ ನಮಗೆ, ಈ ಡಿಕ್ಕಿ ಮತ್ತು ಕೆಲವು ಪಾಕೆಟ್ಗಳು ಕೂಡ ಇವಾಗಿದೆ. ಜೊತೆಗೆ ಇನ್ನೊಂದೇನೆಂದರೆ ಚಾರ್ಜಿಂಗ್ ಪಾಯಿಂಟ್ ಆಲ್ಮೋಸ್ಟ್ ಬೈಕಲ್ಲೂ ಸಿಗ್ತಾ ಇದೆ ನಮಗೆ, ಚಾರ್ಜಿಂಗ್ ಪಾಯಿಂಟ್ ಬಿಟ್ಟಾಕಿ. ಬಟ್ ನಮಗೇನಪ್ಪ ಅಂದರೆ ಈ ಡಿಕ್ಕಿ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇವಾಗ ಏನೋ ಒಂದು ಮೆಟೀರಿಯಲು, ಮೊಬೈಲು, ರನ್ನಿಂಗ್ ಟೈಮಲ್ಲಿ ರನ್ನಿಂಗ್ ಜಾಕೆಟು, ಹೆಲ್ಮೆಟ್ ಎಲ್ಲ ಸೇಫಾಗಿರ್ಬೋದು. ಸೊ ಮೊಬೈಲ್ನ ಮಳೆ ಬಂದಾಗ ಸೇಫಾಗಿ ಇಕ್ಕೋಬೋದು. ಹಂಗಾಗಿ ಇದೊಂದು ಬೆಸ್ಟು, ಚೆನ್ನಾಗಿದೆ, ಬೆಟರ್ ಇದೆ ಸ್ಕೂಟಿಗಳಲ್ಲಿ. ಬಟ್ ಆಲ್ಮೋಸ್ಟ್ ಈ ಜನ್ರೇಷನಲ್ಲಿ
ಸೊ ಆಲ್ಮೋಸ್ಟ್ ಟೌನು ಸಿಟಿ ವೈಸ್ ಹೋಯ್ತು ಅಂದರೆ ಸ್ಕೂಟಿಗಳನ್ನೇ ಬೆಟರ್ ಅಂತ ಹೇಳ್ಬೋದು. ಏನಂದರೆ ಡ್ರೈವಿಂಗ್ ಎಲ್ಲ ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ, ಜೊತೆಗೆ ಒಳ್ಳೆ ಸೇಫ್ ಡ್ರೈವ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬರೋ ಜನ್ರೇಷನಲ್ಲಿ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೇನಂದರೆ ಇ ವಿ ಬಂದ್ಬಿಟ್ಟು ಅವಳಿಕೆ ಇಕ್ಕುತ್ತೆ. ಎಲೆಕ್ಟ್ರಿಕಲ್ ವೆಹಿಕಲ್ ಏನಿದೆ ಅದ್ರದ್ದಂತೂ ಪೆಟ್ರೋಲ್ ವೆಹಿಕಲ್ ಧೂಳಿಪಟ ಮಾಡುತ್ತೆ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗಳಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಇನ್ನೂ ಒಂದು ರಿಕ್ವೆಸ್ಟ್ ಏನಪ್ಪ ನಿಮ್ಗಳಲ್ಲಿ ಅಂದರೆ, ಇವಾಗ ಆಲ್ರೆಡಿ ನೀವು ಯಾರು ಆಕ್ಟಿವಾ 5G 6G ಮತ್ತು ಆಕ್ಟಿವ್ 125 ಎಲ್ಲ ಯೂಸ್ ಮಾಡ್ತಿರ್ತೀರೋ, ಸೊ ನಿಮ್ಮದು ಪೆಟ್ರೋಲ್ ಮೈಲೇಜ್ ಏನಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಏನಕ್ಕೋಸ್ಕರ ಅಂದರೆ ನೆಕ್ಸ್ಟು ಬೈಕ್ ತಗೊಳ್ಳೋರಿಗೆ ಯೂಸ್ಫುಲ್ ಆಗಲಿ. ಸೊ ಅವರು ಕೆಲವರು ಬೈಕ್ ತಗೊಳ್ಳೋದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ, ಪೆಟ್ರೋಲ್ ಇಷ್ಟರ ಒಳಗಡೆ ಬಂತು ಅಂದರೆ ಬೈಕ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಏನಂದರೆ ನಾನು ಜನರಲ್ಲಾಗಿ ನಾವು ವಿಚಾರಿಸಿರೋ ಪ್ರಕಾರ ಹೇಳಿದ್ದೀನಿ 50ವರೆಗೂ ಮೈಲೇಜ್ ಬಿಡುತ್ತೆ ಅಂತ. ಸೊ ನೀವು ಓನ್ ಡ್ರೈವಿಂಗ್ ಮಾಡ್ತಿರೋದ್ರಿಂದ ಓನ್ ರಿವ್ಯೂ ಕೊಟ್ಟಾಗ ಏನಾಗುತ್ತೆ, ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ತಗೊಳ್ಳೋರಿಗೆ, ಇನ್ನೂ ಒಂದು ಸ್ವಲ್ಪ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಸೊ ಪರವಾಗಿಲ್ಲಪ್ಪ ಕಮೆಂಟಲ್ಲಿ ಇಷ್ಟು ಬರುತ್ತೆ ಅಂತ ಹೇಳಿದ್ದಾರೆ, ಸೊ ಪರ್ಚೇಸ್ ಮಾಡ್ಬೋದು ಅನ್ನೋ ಧೈರ್ಯದ ಮೇಲೆ ತಗೊಳ್ತಾರೆ. ಹಂಗಾಗಿ ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಏನಂದರೆ, ಆಕ್ಟಿವೋ ಯಾರ್ಯಾರ ಹತ್ರ ಇರುತ್ತೆ ಅವರೆಲ್ಲರೂ ನಿಮ್ಮ ವೆಹಿಕಲ್ಸ್ ಪ್ರೆಸೆಂಟ್ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನು ಜೆನ್ಯೂನ್ ಆಗಿ ಮೆಸೇಜ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಓಕೆ, ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಬೇಕಿತ್ತು ಅಂದರೆ ಇನ್ಫಾರ್ಮ್ ಮಾಡಿ, ನಾವು ವೀಡಿಯೋ ಮಾಡಿಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್. ಬಾಯ್.